ಅಮ್ಮ ನಡಿ ಬೇಗ ಬೇಗ ಲಾಯರ್ ಆಫೀಸ್ಗೆ ಲಾಯರ್ಗೆಲ್ಲನೂ ಹೇಳ್ಬಿಟ್ಟಿದ್ದೀನಿ. ಹಿಂಗೆ ಅರ್ಜೆಂಟಾಗಿ ಹಿಂಗೆ ಬರ್ತೀವಿ ಎಲ್ಲ ರೆಡಿ ಮಾಡಿ ಅಂತ ಪೇಪರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡೋರಂತೆ. ಇನ್ನೇನಿದ್ರು ಇವಳೊಬ್ಳು ಸೈನ್ ಹಾಕ್ಬಿಟ್ರೆ ಇನ್ನೇನು ತಾಪತ್ರ ಇರಲ್ಲ. ನನಗೂ ಇವಳಿಗೂ ಸಂಬಂಧ ಇಲ್ಲ ಅಂತ ಡೈವರ್ಸ್ ಪೇಪರ್ಗೊಂದು ಸೈನ್ ಮಾಡಿಸ್ಬಿಟ್ಟು ಡೈವರ್ಸೇ ಕೊಟ್ಬಿಡೋಣ. ಇವಳು ಸವಾಸನೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡ್ತಾ ಇರು, ಇವಳಿಗೂ ನನಗೂ ಇನ್ನು ಯಾವ ಸಂಬಂಧನೂ ಇರಲ್ಲ ಕಣಮ್ಮ. ಇವಳು ಆಳು ಬಿದ್ದು ಹಾಳಾಗಿ ಹೋಗ್ಲಿ, ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ ನಾನು. ಸದ್ಯ ಹೊಲ ಹೋಯ್ತು ಅನ್ನೋ ಬೇಜಾರೈತೆ ಸ್ವಲ್ಪ ಬಿಟ್ಟರೆ ಇವಳು ನಾನು ಬಿಟ್ಟು ಹೋಗ್ತಾಳಲ್ಲ ಅನ್ನೋದೇನೇ ಖುಷಿ. ಈ ಕಂತ್ರಿ ನನ್ನ ಮಗ ನನಗೆ ಎಷ್ಟು ಅಯ್ಯೋ ಅನ್ಸವನೆ, ಒಸಿ ಅಯ್ಯೋ ಅನ್ಸವನ, ನನ್ನ ಬೇಜಾನ್ ಅಯ್ಯೋ ಅನ್ನಿಸ್ಬಿಟ್ಟವನಿ. ಅಯ್ಯಯ್ಯಯ್ಯಯ್ಯೋ ಅಂತ ಅನ್ನಿಸ್ಬಿಟ್ಟವನಿ. ಈ ನನ್ನ ಮಗನ ಸುಮ್ಮನೆ ಬಿಡೋದು ಅಂದರೆ ಹೆಂಗೆ? ನಾನು ಯಾಕೆ ಈ ಬಡ್ಡಿನ ಸುಮ್ಮನೆ ಬಿಡಬೇಕು? ಇವನು ಸುಮ್ಮನೆ ಮಾತ್ರ ಬಿಡಬಾರ್ದು. ನನಗೆ ಅಯ್ಯೋ ಅನ್ಸವನಲ್ಲ, ಇವನಿಗೂ ಸರಿಯಾಗಿ ಅಯ್ಯಯ್ಯಯ್ಯಯ್ಯೋ ಅಂತ ಅನ್ನಿಸ್ಬಿಡ್ತೀನಿ. ನೋಡ್ತಾ ಇರು. ಹಲೋ, ಏನು ಅಷ್ಟು ನಿಧಾನಕ್ಕೆ ಬರ್ತಾ ಇದ್ರಲ್ಲ? ಬನ್ನಿ ಬನ್ನಿ ಬೇಗ. ನಮ್ಗೇನು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟ? ನಿನ್ನ ರಿಜಿಸ್ಟ್ರೇಷನ್ ಎಲ್ಲ ಫಾಸ್ಟಾಗಿ ಮಾಡ್ಕೊಟ್ಟೆ ತಾನೆ? ಈಗ ಬೇಗ ಬೇಗ ಬಂದು ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಬರ್ಕೊಡಕ್ಕೆ ಏನು ಇಷ್ಟೊಂದು ಸ್ಲೋ ಹೋಗಿ ಸೀಮೆ ನಡ್ಕೊಂಡು ಬಂದಾಗ ಸೀಮೆ ನಡ್ಕೊಂಡು ಬರ್ತಾ ಇದ್ರಲ್ಲ? ಕಮ್ ಫಾಸ್ಟ್. ಅಯ್ಯೋ ಬರ್ತಾ ಇದೀವಿ ನೋಡಿರಿ. ನಮ್ಮ ಕಾಲ್ಗೆ ಚಕ್ರ ಈ ಕಟ್ಕೊಂಡಿದ್ವಿ. ನಾವು ಬರ್ಬೇಕಲ್ಲ ನಡ್ಕೊಂಡು. ನಮಗೂ ನಡ್ಕೊಂಡು ನಮಗೂ ಸಾಕಾಗೋಗ್ಬಿಟ್ಟೈತಿ. ನಾವು ಬೇರೆ ಊರಿಗೆ ಹೋಗ್ಬೇಕು ನೋಡಿರಿ. ನಾನು ಯಾಕೆ ಸೀಮೆ ನಡ್ಕೊಂಬಿಟ್ಟು ಬಂದಂಗೆ ನಡ್ಕೊಂಬಿಟ್ಟು ಬರಲಿ? ಸ್ವಲ್ಪ ನಿಧಾನಕ್ಕೆ ಮಾತಾಡು, ಜೋರಾಗಿ ಮಾತಾಡ್ಬೇಡ. ಏನು ದೌಲತ್ತಿಗೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನು ಜೋರಾಗಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಳಕ್ಕೆ. ನನಗೂ ನಿನ್ಗೂ ಆ ಹೊಲಕ್ಕೂ ಯಾವುದಕ್ಕೂ ಸಂಬಂಧನೇ ಇಲ್ಲ ಬಿಡು, ಸರಿನಾ? ಈಗ ನಡಿ, ಸುಮ್ಮನೆ ಪಟ 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 ಅಂತ ಹೇಳಿ. ಮಗನೇ, ನೀನ್ ಮಾತಾಡ್ಕೊಂಡು ನಿಂತ್ಕಂತೀಯ ಇಲ್ಲ ಸರ್ಸರ್ನ ಬತ್ತೀಯಾ? ಇನ್ನು ಬೇಜಾನ್ ಕೆಲಸ ಐತೆ. ನಾಳೆನೇ ಮದುವೆ ಬೇರೆ ಮಾಡ್ಕೋಬೇಕು, ಹಂಗೆ ಹಿಂಗೆ ಅಂತ ಬೇರೆ ಒಪ್ಕೊಂಡ್ಬಿಟ್ಟಿದ್ಯಾ. ಈಗ ಇನ್ನೇನ್ ಮಾಡ್ತೀಯ ನೀನು? ಸರ್ಸರ್ನ ಬಾ. ಅದಕ್ಕೆ ಈ ಪೀಡೆನ ಯಾವಾಗ ಬಿಟ್ಬಿಡ್ತೀನಿ ಅನ್ನೋದೇ ಒಂದು ದೊಡ್ಡ ಇದಾಗೋಗ್ಬಿಟ್ಟೈತೆ ಕಣಮ್ಮ. ಒಳ್ಳೆ ಬೆನ್ಗತ್ತಿದ್ದು ಬೇತಾಳ ಇವಳಂತೂ. ರೀ ಯಜಮಾನ್ರೇ ಹಂಗೆ ಹಿಂಗೆ ಅಂತ ಅನ್ಕೊಂಡು ಏನು ದೌಲತ್ತಾಗಿ ಗೊತ್ತಿದ್ಲು. ನನಗಂತೂ ಇವಳನ್ನ ಕಂಡ್ರೆ ಆಗಲ್ಲ. ಫಸ್ಟ್ ಇವಳನ್ನ ಬಿಟ್ಬಿಟ್ರೆ ಆವಾಗ ನೋಡಮ್ಮ ನಂಗೆ ದೊಡ್ಡ ನೆಮ್ಮದಿನೇ ಸಿಕ್ಬಿಡ್ತದೆ ನನಗೆ. ಬಾರೋ ಬಾರೋ, ಸಿಕ್ಕೇ ಸಿಗ್ತದೆ ಬಾ ನೆಮ್ಮದಿನೂ. ಸದ್ಯ ನಾವಿನ್ನ ಮೊದಲು ಥರ ಆಯ್ತಾ ಇದೀವಲ್ಲ ಅನ್ನೋದೇನೇ ನನಗೆ ಖುಷಿ ವಿಚಾರ. ಇಬ್ರು ನಡುವೆ ಮೊದಲು ಥರ ಆಗೋಗ್ಬಿಟ್ರೆ ಇನ್ನೇನು ಬೇಕು ಹೇಳಿ ನಮಗೆ? ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡ್ಬೋದು. ಬಾ ಅಮ್ಮ, ನಾನೊಂದು ದೊಡ್ಡ ಪ್ಲಾನ್ ಮಾಡಿದ್ದೀನಿ ಕಣಮ್ಮ. ಏನ್ ಮಾಡಿದ್ಯೆ? ಇನ್ನೊಬ್ನು ಯಾವನನ್ನ ಕಟ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯೆ ಏನು? ಮಗಳೇ, ಈ ಗಂಡಸ್ರುಗಳು ಸವಾಸನೇನಿಯ ಬೇಡ. ನಾನು ನೋಡಿ ನಿಮ್ಮ ಅಪ್ಪನ ಕಟ್ಕೊಂಡು ಸುಮ್ಮನೆ ಆಗ್ಲಿಲ್ವಾ? ಹಂಗೆ ನೀನು ನಾವು ಒಬ್ಬನೇ ಕಟ್ಕೊಂಡಿದ್ಯಾ, ಬಿಟ್ಟಿದ್ಯಾ, ಸುಮ್ಮನೆ ಆಗು. ಇನ್ನೊಬ್ಬನ ಕಟ್ಕೊಂಡು ನೋವು ಅನ್ಬೋಸೋದಕ್ಕಿನ್ನವೇ ನಾವೇ ನೆಮ್ಮದಿಯಾಗಿ ಸುಖವಾಗಿ ಶಾಂತಿಯಾಗಿ ಜೀವನ ಮಾಡ್ಬೋದು. ಹಂಗಲ್ಲ ಕಣಮ್ಮ, ಈ ರಾಹುಲ್ ನನಗೆ ಎಷ್ಟು ಅವಮಾನ ಮಾಡವನೆ, ಎಷ್ಟು ಅಯ್ಯಯ್ಯಯ್ಯಯ್ಯೋ ಅಂತ ಅನ್ಸ್ಬಿಟ್ಟವನೆ ಗೊತ್ತಾ? ಬೇಜಾನ್ ಅಯ್ಯಯ್ಯೋ ಅನ್ಸ್ಬಿಟ್ಟವನೆ ಕಣಮ್ಮ. ಇವನು ಸುಮ್ಮನೆ ಬಿಡಕ್ಕೆ ನನಗೆ ಮನಸ್ಸೇ ಒಪ್ಪಲ್ಲ ಕಣಮ್ಮ. ಇವನು ಹಂಗೆ ಅಯ್ಯಯ್ಯಯ್ಯೋ ಅನ್ನಿಸ್ತೀನಿ. ನೋಡ್ತಾ ಇರು, ಬಾ ಏನು ಮಾಡ್ತೀನಿ ಅಂತ ನೋಡಿವಂತೆ. ಅಯ್ಯೋ ನೋಡಿ, ಅವ್ನು ಬುಡ್ಕಾತ ಅವ್ನು ಸುಮ್ಕೇನೆ. ಅಲ್ಲಿ ಹೋದ್ಮೇಲೆ ಮಾತಾಡೋಣ. ರಾಹುಲ್ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಈಗ ಕ್ಲೋಸಿಂಗ್ ಟೈಮು, ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೆ. ನೀವೊಬ್ಬರು ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ, ನಿಮ್ಮ ಪೇಪರ್ಸ್ ಎಲ್ಲನೂ ಆಲ್ರೆಡಿ ರೆಡಿ ಮಾಡಿಬಿಟ್ಟು ಏನೇನು ಹೇಳಿದ್ರು ಇನ್ಫಾರ್ಮೇಷನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆ ಸಿಗ್ನೇಚರ್ ಒಂದು ಹಾಕ್ಬಿಡಿ. ಅಯ್ಯೋ ಐ ಆಮ್ ವೆರಿ ಸಾರಿ, ರಿಜಿಸ್ಟರ್ ಆಫೀಸಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆಲ್ಲನೂ ಬಂದ್ಬಿಡ್ತಾ ಇದ್ವಿ. ನೋಡಿ, ಡೈವರ್ಸ್ ಪೇಪರ್ಸ್ ಎರಡೂ ರೆಡಿ ಆಗಿದೆ. ಒಂದ್ಸಲ ತಗೊಂಡು ಚೆಕ್ ಮಾಡ್ಕೊಳ್ಳಿ. ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆದಷ್ಟು ಬೇಗನೆ ಸಿಗುತ್ತೆ, ತೊಂದರೆನೇ ಇಲ್ಲ. ನಾನೊಂದು ವೀಕಲ್ಲೇ ನಿಮ್ಮಿಬ್ರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಿಮ್ಮ ಇಬ್ರಿಗೂ ಆದಷ್ಟು ಬೇಗ ಡೈವರ್ಸ್ ಕೊಡಿಸ್ಬಿಡ್ತೀನಿ, ತೊಂದರೆನೇ ಇಲ್ಲ. ಅದೇನೇ, ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಬರ್ಕೊಡು ಅಂತ ಹೇಳ್ಬಿಟ್ಟು ಇವಾಗ ಡೈವರ್ಸ್ ಪೇಪರ್ ಕೊಡ್ತಾವನೆ. ಕೊಡ್ಲಿ ಸುಮ್ಮನಿರಮ್ಮ. ಬನ್ನಿ, ಬನ್ನಿ, ಕೂತ್ಕೊಂಡು ಒಂದ್ಸಲ ನೋಡಿ ಬನ್ನಿ. ಪರವಾಗಿಲ್ಲ ಕೊಡಿ, ನಮಗೂ ಅರ್ಜೆಂಟ್ ಇದೆ. ಸಿಗ್ನೇಚರ್ ಹಾಕ್ಬಿಟ್ಟು ಫಾಸ್ಟಾಗಿ ಹೋಗ್ಬೇಕು. ಡೈವರ್ಸ್ ಇದು ಆಶಾ ರಾಹುಲ್ ನೋಡಿ, ನಿಮಗೋಸ್ಕರ ಪಟಾಪಟ್ ಅಂತ ರೆಡಿ ಮಾಡಿಬಿಟ್ಟಿದ್ದೀನಿ ಎಲ್ಲ ಪೇಪರ್ನೂ. ಹ್ಞೂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೇಗನೆ ರೆಡಿ ಮಾಡಿಬಿಟ್ಟಿದ್ದೀರಾ. ಅಯ್ಯೋ ಮಗಳೇ, ಇನ್ನ ನಿನ್ನ ಗಂಡನ ಸಂಬಂಧ ಹೊರಟೋಯ್ತಲ್ಲ. ನನಗಂತೂ ದೇವ್ರನೇ ಬೇಜಾರಾಯ್ತೈತೆ. ಏನೇ ಆಗಲಿ, ಹೆಂಡ್ತಿಗೆ ಗಂಡ ಇಲ್ಲ ಅಂತಂದರೆ ಒಂಥರ ಜನ ನೋಡೋದೇ ಒಂಥರ. ಈಗ ನನ್ನ ಬಾಳಾದಂಗೆ ಆಯ್ತದೇನೋ ಅಂತ ಭಯ ಆಯ್ತೈತೆ. ಸುಮ್ಕಿರಮ್ಮ, ನನ್ನ ಮಗ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಟ್ಟು ತೋರಿಸ್ತೀನಿ ಈ ಆಶೆ ಏನು ಅಂತ. ಹಾಂ ಸರ್, ಪೇಪರ್ ಎಲ್ಲ ಸರಿಯಾಗಿದೆ. ಸಿಗ್ನೇಚರ್ ಒಂದು ಹಾಕ್ಬಿಡ್ತೀನಿ. ಇಬ್ರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇಬ್ರಿಗೂ ಡೈವರ್ಸ್ ಕೊಡೋಕೆ ಒಪ್ಪಿಗೆ ಇದೆ. ಇಬ್ಬರಿಂದನೂ ಯಾವುದೇ ತಕರಾರು ಅದು ಇದು ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಇಬ್ರು ಒಂದು ಅಲ್ಲಿ ಸೈಡ್ ಇದೆ ನೋಡಿ, ಅಲ್ಲಿ ಸೈಡಲ್ಲಿ ಸಿಗ್ನೇಚರ್ ಹಾಕ್ಬಿಡಿ. ಓಕೆ ಸರ್, ಓಕೆ ಓಕೆ, ತಗೋ ಸಿಗ್ನೇಚರ್ ಹಾಕು. ನೋಡು, ಇದೊಂದು ಸಿಗ್ನೇಚರ್ ಹಾಕ್ಬಿಡು. ಇನ್ನ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಇದಾಯ್ತದೆ. ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬಿಡು. ನಿಮ್ಮಿಬ್ರು ಖತರ್ನಾಕ್ಗಳನ್ನ ನಂಬಕ್ಕಾಗಕ್ಕಿಲ್ಲ. ಆಮೇಕಿಂದ ಏನಿಲ್ಲ ಕೊಡ್ದಿದ್ದಂಗೆ ನೀವೇ ನೀ ಆಟ ಆಡ್ಬಿಡ್ತೀರಾ. ತಗೊಳ್ಳಿ, ಸೈನ್ ಹಾಕಿ. ಲಾಯರ್ ಸಾಹೇಬರೇ, ಇದು ಯಾವ ಪತ್ರ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಇದೇನಮ್ಮ ಈ ತರ ಕೇಳ್ತಾ ಇದ್ದೀರಾ? ಡೈವರ್ಸ್ ಪೇಪರ್ ಅಲ್ವಾ? ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆನೆ ಇಬ್ರು ಸಂಬಂಧ ಮುರ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀರಲ್ಲ, ನೀವೇ ತಾನೇ ಡೈವರ್ಸ್ಗೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿರೋದು. ಇದ್ಯಾಕೆ ತಲೆಗಿಲೆ ಕೆಟ್ಟೋಯ್ತಾ ಏನು? ತಗ, ಬೇಗ ಸೈನ್ ಹಾಕು. ಮಗಳೇ, ಒಂದ್ ಕಿತ ಓದ್ಬಿಟ್ಟಾಕು. ಯಾರು ನಂಬಕ್ಕಾಗಿಲ್ಲ. ಒಂದ್ ಕಿತ ಎಲ್ಲ ಒಂದ್ ಕಡೆಯಿಂದ ಓದ್ಬಿಡು. ಹಾ, ಒಂದ್ಸಲ ಎಲ್ಲ ಓದ್ಬಿಟ್ಟೆ ಸೈನ್ ಹಾಕಿ. ಏನ್ ಹೇಳ್ತಾ ಇದ್ದೀರಾ? ಇದು ಡೈವರ್ಸ್ ಪೇಪರಾ? ಯಾಕಿದು ಇಷ್ಟೊಂದು ಆಕ್ಟಿಂಗ್ ಮಾಡ್ತಾ ಇದೆಯಲ್ಲ? ಹಲೋ, ನಾನು ಯಾವಾಗ ನೀನು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ದೆ?
ನಾನು ಯಾಕೆ ನಿನಗೆ ಡೈವರ್ಸ್ ಕೊಡಬೇಕು? ಹಾ, ನಾನು ನಿನಗೆ ಡೈವರ್ಸ್ ಕೊಟ್ಬಿಟ್ರೆ ನನ್ನ ಜೀವನ ಬೀದಿಗೆ ತಗೊಬಿಟ್ಟು ಬರಲ್ಲ. ನೋಡಿದ್ರೆಲ್ಲ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಲ್ವಾ? ನನ್ನ ಜೀವನ ಎಲ್ಲ ಬೀದಿಗೆ ಬಂದ್ಬಿಡಲ್ವಾ? ಎಲ್ಲನೂ ನಿಮಗೆ ಸೈನ್ ಹಾಕಿ ಕೊಟ್ಬಿಟ್ರೆ ನೋಡಿ ಲಾಯರ್ ಸಾಹೇಬ್ರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರಲ್ಲ, ಯಾವ ಅಂಡರ್ಸ್ಟ್ಯಾಂಡಿಂಗು ನನ್ನ ಮಧ್ಯೆ ಇವನ ಮಧ್ಯೆ ಇಲ್ಲ, ಯಾವುದು ಬೇಕಾಗೂ ಇಲ್ಲ. ನನಗೆ ಡೈವರ್ಸ್ ಕೊಡಕ್ಕೆ ಇಷ್ಟನೇನೇ ಇಲ್ಲ. ಏಯ್, ಏನ್ ತಮಾಷೆ ಮಾಡ್ತಾ ಇದ್ಯಾ? ತಮಾಷೆ ಎಲ್ಲ ಮಾಡಕ್ ಟೈಮ್ ಇಲ್ಲ, ಅವ್ರಿಗೆ ಟೈಮ್ ಆಗೈತೆ. ಬೇಗ ಬೇಗ ಸೈನ್ ಹಾಕು, ಸಾಕು. ನೀನ್ ತಮಾಷೆ ಮಾಡಿದ್ದೆಲ್ಲ ನಾನು. ಅಯ್ಯೋ ಯಜಮಾನ್ರೇ, ನಾನು ಯಾಕೆ ಸೈನ್ ಹಾಕ್ಲಿ ನಿಮಗೆ? ಸೈನ್ ಹಾಕ್ಬಿಟ್ಟು ಗಂಡನ್ ಬಿಟ್ಟೋಳು ಡೈವರ್ಸ್ ಕೊಟ್ಟೋಳು ಅಂತ ಊರು ತುಂಬ ಅನ್ನಿಸ್ಕೊಂಡು ಓಡಾಡ್ಲೆ? ಊರ್ ಜನ ಎಲ್ಲ ನಮ್ಮ ಬಗ್ಗೆ ಏನು ಅನ್ಕೋತಾರೆ? ಮೊದ್ಲೇನಿಯ ಸಾರದಿ ಮಗಳು ಉಟ್ಪೋಟ್ವೆಂಟಿ ಅಂತ ಹೇಳ್ತಾರೆ. ಅಂಥದ್ರಾಗಿ ಮತ್ತೆ ನಾನೇನಾರ ನಿಮ್ಗೆ ಡೈವರ್ಸ್ ಕೊಟ್ಬಿಟ್ಟೆ ಅಂದರೆ ಊರಾಗ ನಮ್ಗೆ ಏನಾರ ಒಂದು ನಯಾ ಪೈಸದ ಮರುವಾದಿ ಇರ್ತದೆ ಅಂತ ಅನ್ಕೊಬಿಟ್ರ? ನಯಾ ಪೈಸದ್ದು ನಮಗೆ ಮಾನ ಮರುವಾದಿ ಇರಕ್ಕಿಲ್ಲ. ಮಾನ ಮರುವಾದಿ ಕಳ್ಕೊಂಡು ಬದುಕಿರೋದಕ್ಕಿನ್ನ ಸಾಯೋದೇಸೋ ವಾಸಿ. ನೋಡಿ, ಈ ಡೈವರ್ಸ್ ಪೇಪರ ನೀವೇ ಮಡಿಕಳಿ, ನಮಗೆ ಬೇಕಾಗಿಲ್ಲ. ನೀನು ಇನ್ನೊಬ್ಳನ್ನ ಕಟ್ಕತ್ಯಾ ಕಟ್ಕ, ನನ್ನ ತಂಟಕ್ಕೆ ಬರಲಿಲ್ಲ ಅಂದರೆ ಸಾಕು. ನನ್ನ ತಂಟಕ್ಕೆ ಬಂದೆ ಅಂದರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ನೀನು ಯಾವಳನ್ನ ಕಟ್ಕೊಂಡು ಏನಾರ ಮಾಡ್ಕ, ಆದ್ರೆ ಈ ಡೈವರ್ಸ್ ಅಂತೂ ನಾನು ಕೊಡಕ್ಕಿಲ್ಲ. ನೀನು ನನಗೆ ಎಷ್ಟು ಅಯ್ಯೋ ಅನ್ನಿಸ್ತೆ ಹೇಳು? ನಾನು ನಿಂಗೆ ಅಷ್ಟು ಅಯ್ಯೋ ಅನ್ನಿಸ್ಲಿಲ್ಲ, ನನಗೆ ಸಮಾಧಾನನೇ ಆಗಕ್ಕಿಲ್ವಲ್ಲೇ? ತಗಳಿ ಮಡಿಕಳಿದಿನ ಯಾವಳನ್ನ ಕಟ್ಕೊಂಡು ಆಳ್ ಬಿದ್ದೋಗಿ ನನಗೇನಂತೆ? ಆದ್ರೆ ಆಸ್ತಿ ಎಲ್ಲ ನನ್ನ ಹೆಸರ್ನಾಗೈತೆ. ಆಸ್ತಿ ಡೈವರ್ಸ್ ಕೊಟ್ಟು ಬಂದ್ಲು ಅನ್ನ ರೂಮರ್ನೇ ಒಬ್ಬಕ್ಕಿಲ್ಲ. ನಮ್ಮ ಊರಿನ ಮೊಳ್ಳಿನಾಗ ಎಲ್ಲನೂ ನಿನ್ಗೆ ಯಾಕೆ ಸುಕ್ಕತ್ತಾರೆ ಅಷ್ಟೇ, ನನ್ನ ಯಾಕೆ ಹುಕ್ಕತ್ತಾರೆ? ತಗ ನೀನ್ ಪೇಪರ್ ತಗೊಂಡು ಹಂಗೆ ಮಡಿಕೊಬಿಡು. ಅಮ್ಮ ನೋಡಿ, ಬಸ್ಸು ಟೈಮ್ ಆಯ್ತದ ಹೋಗನಿ. 7 ಎಕರೆ ಜಮೀನು ನಮ್ದೆ, ಅರ್ಧ ಮನೆ ನಮ್ದೆ. ಬಾ, ಇನ್ಮೇಲೆ ನಮ್ಗಿನ ಅದ್ದೂರಿಯಾಗಿ ಯಾರನ್ನ ಇರ್ತಾರೆ. ಯಜಮಾನ್ರೆ, ನಿಮ್ಮನ್ನ ಕಟ್ಕೊಂಡಿದ್ದಕ್ಕೆ ನನ್ಗೇನು ಸುಖ ಇಲ್ಲ. ಆದ್ರೆ 7 ಎಕರೆ ಕೊಟ್ರಲ್ಲ, ಅದೇ ನೀ ಬಾಳ ಸುಖ ಅಂತ ಹೇಳಿದ್ರೆ. ನನ್ನೇನ್ ಯಾಮರ್ಸ್ಬಿಟ್ಟು ನನ್ನೇನ್ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ನನಗೆ ಯಾಮರ್ಸ್ ಮದುವೆ ಮಾಡ್ಕೊಳಕ್ ನೋಡ್ದೆ ಅಲ್ವಾ? ತಗ ಮಾಡ್ಕ ಯಾವಳನ್ನ ಮಾಡ್ಕ. ನಾನೇನ್ ಬಂದು ಅಡ್ಡಿ ಮಾಡಕ್ಕಿಲ್ಲ, ಡೈವರ್ಸ್ ಮಾತ್ರ ಕೊಡಕ್ಕಿಲ್ಲ. ಯಾಕಂದ್ರೆ ನಡಿಕ್ ನನ್ನ ಉರ್ಸಕ್ಕೆಂದ್ರ ಬಂದ್ಬಿಟ್ರೆ ನೀನು ಅವಾಗ ಸರಿಯಾಗಿ ಮಾಡ್ಬೇಕಲ್ವಾ? ಹಂಗೇನೆ ಒರ್ಸುಕೊಂತಿತ್ತ ನಮ್ಮ ಮನೆಗೆ ಬಂದು ಹೋಗ್ಲಿಲ್ಲ ಅಂದ್ರೆ ಊರ್ ಜನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳಕಿಲ್ವೇ? ಅದಕ್ಕೆ ಇರ್ಲಿ, ಮೊದಲನೇ ಹೆಂಡತಿ ಅಂತ ನಾನೇ ಇತ್ತೀನಿ. 6 ತಿಂಗಳು ಒಂದ್ಕಿತ್ತ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮೊರವಾದಿ ಉಳಿಸ್ಬಿಟ್ಟು ಹೋಗು. ತಗ ನಿನ್ ಪೇಪರ್ ಬಾಯ್ ಬಡ್ಕ ಕುಂತ್ಕೊಂಡು. ಏಯ್ ಆಶಿ, ಎಷ್ಟೇ ನಾಟಕ ಆಡ್ತಾ ಇದ್ಯಾ ನೀನು? ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ಇವಾಗ ನೋಡಿ ಡಬಲ್ಗೆ ಮಾಡ್ತಾ ಇದ್ಯಾ? ನೀನ್ ಈ ಸತ್ತು ಆಡಿದೇನು? ನಮ್ಮನ್ನ ಇಬ್ರುನುವೆ ತಿರುಪೆ ತರ ಈಚೆ ಕಡೆ ನಿಲ್ಲಿಸ್ಬಿಟ್ಟು ನಮ್ಮ ಮನೆ ಒಳಗಡೆ AC ಹಾಕೊಂಡು ಕುಂತ್ಕೊಂಡಿದ್ದೆ. ನಾನು ಅಂದ್ರೆ ಸುಮ್ಕೆನಾ? ನೀನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ರಂಗೋಲಿ ಕೆಳಗಡೆ ನುಗ್ತೀನಿ ನಾನು. ನಿನ್ ಬಾಯಿಗೆ ಮುಣ್ಣಾಕ, ಇಂಥ ಕೆಲಸ ಮಾಡ್ತೀಯ, ಅಲ್ಕ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮಕ ಸಪ್ಪು ಮಾಡ್ಕೊಂಡು ಏನೋ ದೊಡ್ಡ ತಲೆ ಮೇಲೆ ಆಕಾಶ ಬಿದ್ದೊಳಂಗ್ ಇದ್ದಲ್ಲ ಇಷ್ಟೊತ್ತುನುವೆ. ಸುಮ್ನೆ ನಾಟಕ ಆಡ್ತಾ ಇದ್ದೆ. ನಿಂಗೆ ಒಬ್ನಿಗೆ ನಾಟಕ ಆಡಕ್ ಬರೋದು, ನಮ್ಗೆ ನಾಟಕ ಆಡಕ್ಕೆ ಬರಕಿಲ್ವಾ? ನಾವು ಅಷ್ಟೇನಿಯ ಚುಮ್ಕೆ ನಾಟಕ ಆಡಕ್ ನಮ್ಗುನುವೆ ಶಾನೆ ಬರ್ತದೆ. ಏ ಬಾಮ ಹೋಗನ ಉಗಿ ಮಕ್ಕಿಯವ್ನ್ಗೆ. ನಿನ್ ಮಕ್ಕೆ ಎಂಟು ಜೊತೆ ಇರಕ್ ಯೋಗ್ಯತೆ ಇಲ್ದಿರನ್ ಬಂದ್ಬಿಟ್ಟ ಇಲ್ಲಿ ಹೇಳ್ಕೊಂಡು. ಮಾ ನೋಡಿ ಹೋಗನ್, ಬಸ್ ಗೊತ್ತಾಯ್ತು. ಸೋರಿ ಕಣ್ಬಿದ್ರೆ ಹೋಗ್ಬಿಟ್ಟು ಬರ್ತೀನಿ. ಅವಳಿ ಅಂದ್ರೆ ಹುಷಾರು. ಅಯ್ಯೋ ಕಿತ್ತೋದ್ ಮನೆಯಾಳಿ, ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ನನ್ಗೇನೆ ಮೋಸ ಮಾಡ್ಬಿಟ್ಟಲ್ವೇನೆ? ನೀನ್ ಅದ್ ಏನ್ ಮಾಡಿದ್ರು ಇನ್ನೊಂದ್ ಮದ್ವೆ ಆಗೋದ್ ಮಾತ್ರ ತಡಿಯಕ್ ಹಾಕಿಲ್ಲ ಬಿಡು. ಇನ್ನೊಂದ್ ಮದ್ವೆ ಆಗೇ ಆಯ್ತೀನಿ ನಾನಂತೂನುವೆ. ಮಗನೇ, ಇದೇನ್ಲ ಇವ್ರಿಬ್ರದು ಕತೆ? ದೊಡ್ಡ ಪೋಟ್ವೆಂಟಿನ ಅಂತ ನಾನು ಹೇಳಿಲ್ವ ನಾನು? ಅಮ್ಮ, ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನಂತೂ ಮದ್ವೆ ಆಗೇ ಆಯ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಬೇಡ. ಅವಳಿಗೇನು ಹೇಳಕ್ ಹೋಗ್ಬೇಡ. ನಮ್ಮ ಹುಡುಗಿಗೆ ಡೈವರ್ಸ್ ಆಯ್ತು ಅಂತ ಹೇಳ್ಬಿಡಣ. ನೋಡಿ, ಮದ್ವಿಗೆಲ್ಲ ತಯಾರಿ ಮಾಡ್ಕ. ಅವಳು ಹೇಳ್ದಂಗೆ ನಾಳಿಕೆ ತಾಳಿ ಕಟ್ಟು ಅಂತ ಹೇಳೋಲ್ಲ, ನಾಳಿಕೆ ತಾಳಿ ಕಟ್ಬಿಟ್ಟು ಮುಗಿಸ್ಬಿಡ್ತೀನಿ. ಅಯ್ಯೋ ದೇವಾ, ಈ ಶಾರದಿ ಮಗಳು ಬಾಳ ಖತರ್ನಾಕು, ಬಹಳ ಅಂದ್ರೆ ಬಾಳ ಖತರ್ನಾಕ್ ಬಿಡು.